ಕಳೆದ 15 ದಿವಸದ ಕೆಳಗಡೆ ನಮ್ಮ ಸವದತ್ತಿ ತಾಲೂಕಿನ ಹುಲಿಕಟ್ಟೆ ಗ್ರಾಮದಲ್ಲಿ ಒಂದು ಬೆಚ್ಚಿ ಬೀಳುವಂಥ ಘಟನೆ ನಡೆದಿತ್ತು. ಆವತ್ತಿನ ದಿವಸ ವಿಷಪೂರಿತ ನೀರಿನ ಸೇವನೆ ಮಾಡಿ ಸುಮಾರು ಮಕ್ಕಳು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಆರೋಗ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷ ಗಮನವನ್ನು ಕೂಡ ಹರಿಸಿದರು. ಈ ಒಂದು ವಿಚಾರದಲ್ಲಿ ನಮ್ಮ ಸವದತ್ತಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಒಂದು ಬಾಟ್ಲು ಬಿದ್ದಿತ್ತು ನೀರಿನ ಟ್ಯಾಂಕ್ ಹತ್ರ. ಸೊ ಅದರ ವಾಸನೆ ನೋಡಿದಾಗ ಅದರಿಂದನೇ ಅದರಲ್ಲಿ ವಿಷದ ಅಂಶಗಳು ಇನ್ನೂ ಇರೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು. ಆ ಒಂದು ಮಾಹಿತಿ ಆಧಾರದ ಮೇಲೆ ಮತ್ತು ಆ ಜನತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸುಲೇಮಾನ್ ಗೋರಿ ನಾಯಕ್ ಅವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಆಧಾರದ ಮೇಲೆ ಒಂದು ಕೊಲೆಯ ಯತ್ನದ ಕೇಸು, ಕಲ್ಪೇಬಲ್ ಹೋಮಿಸೈಡ್ ಕೇಸನ್ನು ನಮ್ಮ ಠಾಣಾಧಿಕಾರಿಗಳು ರಿಜಿಸ್ಟರ್ ಮಾಡ್ತಾರೆ. ತುಂಬ ವೈಜ್ಞಾನಿಕವಾಗಿ ತುಂಬ ಮುತುವರ್ಜಿ ವಹಿಸಿಕೊಂಡು ನಮ್ಮ ಸವದತ್ತಿ ಠಾಣೆ ಅಧಿಕಾರಿಗಳು, ವಿಶೇಷವಾಗಿ ಇನ್ಸ್ಪೆಕ್ಟರು ಮತ್ತು ಅವರ ಮೇಲ್ವಿಚಾರಣೆ ವಹಿಸಿಕೊಂಡಿರ್ತಕ್ಕಂಥ ರಾಮದುರ್ಗ DSP ಚಿದಂಬರ ಅವರು ಈ ಒಂದು ತನಿಖೆಯಲ್ಲಿ ತಮ್ಮನ್ನೇ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಇವತ್ತಿನ ದಿವಸ ಈ ಒಂದು ಹೃದಯ ವಿದ್ರಾವಕ ಘಟನೆಗೆ ಕಾರಣವಾಗಿರೋದನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಈಗಾಗಲೇ ನಾವು 3 ಜನ ಆರೋಪಿಗಳನ್ನ ಬಂಧಿಸಿದ್ದೀವಿ. ಅದರಲ್ಲಿ ಕೃಷ್ಣ ಮಾದರ್ ಅಂತ ಅದೇ ಹುಲಿಕಟ್ಟೆ ಗ್ರಾಮದವನು, ನಾಗನಗೌಡ ಪಾಟೀಲ್ ಅಂತ ಹೇಳಿ, ಮತ್ತು ನಾಗನಗೌಡನ ಹತ್ತಿರದ ಸಂಬಂಧಿಯಾಗಿರ್ತಕ್ಕಂಥ ಸಾಗರ್ ಪಾಟೀಲ್. ದುರದೃಷ್ಟಕರ ಸಂಗತಿ ಏನಂತಂದರೆ ಇವರೆಲ್ಲರೂ ಕೂಡ ಯುವಕರು, ನಾಡನ್ನು ಕಟ್ಟಿ ಬೆಳೆಸಬೇಕಾದಂಥ ವಯಸ್ಸಲ್ಲಿ ಈ ರೀತಿ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ಈ ಒಂದು ಘಟನೆಯಲ್ಲಿ ಒಬ್ಬ ಅಪ್ರಾಪ್ತ ಬಾಲಕನನ್ನು ಕೂಡ ಇವರು ಉಪಯೋಗ ಮಾಡಿಕೊಂಡಿದ್ದಾರೆ. ಆದರೆ ನಮ್ಮ ತನಿಖೆಯಲ್ಲಿ ಕಂಡುಬಂದ ಪ್ರಕಾರ ಆ ಅಪ್ರಾಪ್ತ ಬಾಲಕನು ಅಮಾಯಕನಾಗಿದ್ದು ಅವನ ಮುಗ್ಧತೆಯನ್ನು ಇವರು ತಮ್ಮ ಹೀನಾಯ ಕೃತ್ಯಕ್ಕೆ ಬಳಸ್ಕೊಂಡಿದ್ದಾರೆ. ಇದರಲ್ಲಿ ಮುಖ್ಯವಾದಂಥ ಆರೋಪಿ ಸಾಗರ್ ಪಾಟೀಲ್ ಅಂತ, ಅವನೇ ಈ ಒಂದು ಕೃತ್ಯಕ್ಕೆ ಮುಖ್ಯ ಕಾರಣೀಕರ್ತ. ಅವನು ಇದರ ಬಗ್ಗೆ, ಘಟನೆ ಬಗ್ಗೆ 2-3 ತಿಂಗಳಿಂದ ಪೂರ್ವಯೋಜಿತವಾಗಿ ತಯಾರಿ ಮಾಡಿಕೊಂಡು ಅದಕ್ಕೆ ಅವನ ಜೊತೆ ಕೆಲಸ ಮಾಡಿರ್ತಕ್ಕಂಥ ಡ್ರೈವರ್ ಕೃಷ್ಣ ಮಾದರ್ನನ್ನು ಪ್ರೇರೇಪಿಸಿ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು, ಅದರಲ್ಲೂ ವಿಶೇಷವಾಗಿ ಈ ವಿಷವನ್ನು ಖರೀದಿ ಮಾಡಲಿಕ್ಕೆ ದುಡ್ಡು ಕೊಡೋದು ಮತ್ತು ಒಂದು ಅಮಾಯಕ ಬಾಲಕನನ್ನು ಈ ಕೃತ್ಯಕ್ಕೆ ಬಳಸ್ಕೊಳ್ಳಿಕ್ಕೆ ಅವನಿಗೂ ಆ ಮಗುವಿಗೂ ಕೂಡ ಸ್ವಲ್ಪ ದುಡ್ಡು ಕೊಡಲಿಕ್ಕೆ ಕೃಷ್ಣ ಮಾದರ್ನ ಮುಖಾಂತರ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ನಮಗೆ ತನಿಖೆಯಲ್ಲಿ ಕಂಡುಬಂದಿದೆ. ಆರೋಪಿಗಳಾದಂಥ ಕೃಷ್ಣ ಮಾದರ್ ಮತ್ತು ನಾಗನಗೌಡ ಪಾಟೀಲ್ ಈ ಕೃತ್ಯಕ್ಕಿಂತ 6 ದಿವಸದ ಮುಂಚೆ, ಅಂದರೆ 8ನೇ ತಾರೀಕು ಮುನವಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ವಿಷವನ್ನು ಪರ್ಚೇಸ್ ಮಾಡ್ತಾರೆ. ಈ ರಸಗೊಬ್ಬರ ಮತ್ತು ಕೀಟನಾಶಕ ಅಂಗಡಿಯಲ್ಲಿ ಕೀಟನಾಶಕವನ್ನು ಖರೀದಿ ಮಾಡಿಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಆ ಇದು ಖರೀದಿ ಮಾಡಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಸಾಗರ್ ಪಾಟೀಲ್ ಜೊತೆ ಒಂದು ಮೀಟಿಂಗ್ ಕೂಡ ಮಾಡಿರ್ತಾರೆ ಹುಲಿಕಟ್ಟೆಯಲ್ಲಿ. ಅವರು ಮುಂದೆ ನಮ್ಮ ಮುನವಳ್ಳಿಗೆ ಹೋಗಿ ಅಲ್ಲಿ ಕೀಟನಾಶಕ
ಖರೀದಿ ಮಾಡಿರೋದಕ್ಕೆ ನಮ್ಮ ಅಧಿಕಾರಿ ತಂಡದವರು, ಪೊಲೀಸ್ ತಂಡದವರು ಅಗತ್ಯ ಸಾಕ್ಷ್ಯಾಧಾರಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ತದನಂತರ ಬಂದ್ಬಿಟ್ಟು 13ನೇ ತಾರೀಕು ಈ ಬಗ್ಗೆ ಮತ್ತೊಮ್ಮೆ ಕೃಷ್ಣ ಮಾದರ್, ನಾಗನಗೌಡ ಪಾಟೀಲ್ ಮತ್ತು ಸಾಗರ್ ಪಾಟೀಲ್ ಪರಸ್ಪರ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡು ಸಾಗರ್ ಪಾಟೀಲ್ ಅವತ್ತಿನ ದಿವಸ ಅವನಿಗೆ ಒಂದು ಬಾಟ್ಲನ್ನು ಕೊಡ್ತಾನೆ. ಈ ಜ್ಯೂಸ್ ಬಾಟ್ಲ್ ಇರುತ್ತಲ್ಲ, ಮಾಜಾ, ಆ ಬಾಟ್ಲಲ್ಲಿ ನಮಗೆ ತನಿಖೆಯಲ್ಲಿ ಕಂಡುಬಂದ ಪ್ರಕಾರ ಮುಂಚೆನೇ ಅವನು ತನ್ನ ಹತ್ರ, ಅವನು ಕೂಡ ರೈತನಾಗಿರೋದ್ರಿಂದ ಅವನಿಗೆ ಕೂಡ ಈ ಕೀಟನಾಶಕಗಳನ್ನ ಖರೀದಿ ಮಾಡಲಿಕ್ಕೆ ಅವಕಾಶ ಇದ್ದು ಅವನು 2 ಕೀಟನಾಶಕಗಳನ್ನ ಆಲ್ರೆಡಿ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ತೆಗೆದುಕೊಂಡು ಬಂದಿರ್ತಾನೆ. ಮತ್ತು ಅವನ ಸಮ್ಮುಖದಲ್ಲಿಯೇ ಕೃಷ್ಣ ಮಾದರ್ ಮತ್ತು ನಾಗನಗೌಡ ಪಾಟೀಲ್ ತಂದಿರ್ತಕ್ಕಂಥ ಕ್ರಿಮಿನಾಶಕವನ್ನು ಆ ಬಾಟ್ಲಿಗೆ ಮಿಕ್ಸ್ ಮಾಡಿ ಅದನ್ನು ಕೃಷ್ಣ ಮಾದರ್ನಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಕೃಷ್ಣ ಮಾದರ್ ಅದನ್ನು ತೆಗೆದುಕೊಂಡು ಹೋಗಿ ಈ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಒಬ್ಬ ಅಪ್ರಾಪ್ತ ಬಾಲಕನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅವನಿಗೆ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನ ಕೊಟ್ಟು ಪುಸಲಾಯಿಸಿ ಮರುದಿವಸ ಅವನು ಈ ವಿಷಪೂರಿತ ಅಂಶವನ್ನು ನೀರಿನ ಶಾಲೆಯ ಆವರಣದಲ್ಲಿರ್ತಕ್ಕಂಥ ನೀರಿನ ಟ್ಯಾಂಕಿಗೆ ಹಾಕಲಿಕ್ಕೆ ಪ್ರೇರೇಪಿಸಿರ್ತಾನೆ. ಆದಾಗ್ಯೂ ಕೂಡ ಆ ಮಗು ಕೇಳುತ್ತೆ ಇವ್ರಿಗೆ ಏನಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಸೊ ಮಗುವಿಗೆ ಮಿಸ್ಗೈಡ್ ಮಾಡಲಿಕ್ಕೆ ಇವರು ಇದರಲ್ಲಿ ಜ್ಯೂಸ್ ಇದೆ, ಸ್ವಲ್ಪ ಸಿಹಿ ಇರುತ್ತೆ, ಇದನ್ನು ಅದರಲ್ಲಿ ಹಾಕ್ಬಿಟ್ಟು ಅದರಿಂದ ನೀರು ತೆಗೆದುಕೊಂಡು ಬಾ ನೀನು, ಅದಕ್ಕೆ ನಿನಗೆ 500 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಗುವನ್ನು ಪುಸಲಾಯಿಸ್ತಾರೆ. ಪಾಪ ಆ ಮುಗ್ಧ ಮಗು ಇವರ ಹಿಂದಿನ ದುರುದ್ದೇಶವನ್ನು ಅರಿಯದೆ ಮಗು ಹೋಗಿ ಆ ನೀರಿನ ಟ್ಯಾಂಕಿಗೆ ಈ ವಿಷಪೂರಿತ ಅಂಶವನ್ನು, ವಿಷದ ಬಾಟಲಲ್ಲಿರ್ತಕ್ಕಂಥ ವಿಷಕಾರಿ ಅಂಶವನ್ನು ನೀರಿನ ಟ್ಯಾಂಕಿಗೆ ಹಾಕಿ ಅದರಿಂದ ನೀರನ್ನು ತೆಗೆದುಕೊಂಡು ಬರಬೇಕಾದ ಸಂದರ್ಭದಲ್ಲಿ ಮಗು ಸ್ವಲ್ಪ ಗಲಿಬಿಲಿಗೊಳ್ಳುತ್ತೆ. ಆ ಒಂದು ಕಾರಣದಿಂದ ಆ ಬಾಟಲ್ಲು ಅಲ್ಲೇ ಬಿದ್ದಿರುತ್ತೆ. ಅದೊಂದು ಮುಖ್ಯವಾದ ಕ್ಲೂನಿಂದ ನಮ್ಮ ಅಧಿಕಾರಿಗಳು ಇಡೀ ಪ್ರಕರಣವನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಯಿತು. ಈ ಒಂದು ಹೀನಾಯ ನೀಚ ಕೃತ್ಯವನ್ನು ನಮ್ಮ ಪೊಲೀಸರು, ತುಂಬ ಬೇಜಾರಾಗುತ್ತೆ, ಒಂದು ಅಮಾನವೀಯ ಪ್ರಕರಣ ಇದು. ಅದನ್ನು ನಮ್ಮ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಮುಂದೆ ಯಾರೂ ಈ ರೀತಿ ಅಮಾನವೀಯ ಕೃತ್ಯ, ಮಕ್ಕಳನ್ನ ಟಾರ್ಗೆಟ್ ಮಾಡಬಾರ್ದು ಅಂತ ಒಂದು ಎಚ್ಚರಿಕೆಯನ್ನು ಕೂಡ ನೀಡಲಿಕ್ಕೆ ಇಚ್ಛೆ ಪಡ್ತೀನಿ. ಅದು ಕೂಡ ತುಂಬ ದುರದೃಷ್ಟಕರ ಸಂಗತಿ. ಈ ಒಂದು ಕೃತ್ಯಕ್ಕೆ ಹಿನ್ನೆಲೆ ಯಾಕೆ ನೀನು ಹೀಗೆ ಮಾಡಿದೆ ಅಂತ ಸಾಗರ್ನ ಕೇಳಿದಾಗ, ಏನಿಲ್ಲ, ಆ ಶಾಲೆಯ ಮುಖ್ಯೋಪಾಧ್ಯಾಯ ಮುಸ್ಲಿಂ ಇದ್ದಾನೆ, ಅವನು 13 ವರ್ಷದಿಂದ ಇದ್ದಾನೆ, ಅವನಿಗೆ ತೆಗೆಸಬೇಕು ಅಂತ ನಾನು ಈ ರೀತಿ ಪ್ಲ್ಯಾನ್ ಮಾಡಿದ್ದು ಅಂತ ಹೇಳ್ತಾರೆ. ಆ ಶಾಲೆಯಲ್ಲಿ ಒಟ್ಟು 41 ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಆ ಶಾಲೆ 1ರಿಂದ 5ನೇ ತರಗತಿವರೆಗೂ ಇರತಕ್ಕಂಥ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. 2 ಶಿಕ್ಷಕರಿದ್ದಾರೆ ಅಲ್ಲಿ. ಅದರಲ್ಲಿ ಈ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸುಲೇಮಾನ್ ಗೋರಿ ನಾಯಕ್ ಅವರು ಕಳೆದ 12-13 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡುಬಂದಂಥ ಸಂಗತಿ. ಇದರಲ್ಲಿ ಆರೋಪಿತರಾಗಿರ್ತಕ್ಕಂಥ ಕೃಷ್ಣ ಮಾದರ್, ನಾಗನಗೌಡ ಪಾಟೀಲ್ ಮತ್ತು ಸಾಗರ್ ಪಾಟೀಲ್ ಎಲ್ಲರೂ ಕೂಡ ಅದೇ ಗ್ರಾಮದವರಾಗಿದ್ದು, ಹುಲಿಕಟ್ಟೆ ಗ್ರಾಮದವರಾಗಿದ್ದು, ಸಾಗರ್ ಪಾಟೀಲ್ ತನ್ನದೇ ಆದ ಒಂದು ಸಣ್ಣ ಡಾಬಾವನ್ನು ಇಟ್ಕೊಂಡಿರ್ತಾನೆ. ಅದರ ಜೊತೆಗೆ ಅವನಿಗೆ ಜಮೀನು ಇದೆ 5 ಎಕರೆ, ಅದರಲ್ಲಿ ರೈತನಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾನೆ. ಇನ್ನು ಕೃಷ್ಣ ಮಾದರ್ ಇದೇ ಸಾಗರ್ ಪಾಟೀಲ್ಗೆ ಮುಂಚೆ ಡ್ರೈವರಾಗಿ ಕೆಲಸ ಮಾಡ್ತಾ ಇದ್ದ. ಅದ್ರ ಜೊತೆಗೆ ಬೇರೆ ಯಾರಾದರೂ ವಾಹನ ಚಾಲಕರಾಗಿ ಕರೆದ್ರೆ ಇವನು ಆನ್ ಕಾಂಟ್ರಾಕ್ಟ್ ಬೇಸಿಸ್ ಬೇರೆಯವ್ರ ಗಾಡಿ ತೆಗೆದುಕೊಂಡು ವಾಹನ ಚಾಲಕನಾಗಿ ಕೆಲಸ ಮಾಡ್ತಾಯಿದ್ದ.
ನಾಗನಗೌಡ ಪಾಟೀಲ್ ನಾಗನಗೌಡ ಪಾಟೀಲ್ ಕೂಡ ಆಟೋ ಚಾಲಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಲೈಕ್ ಮೈಂಡೆಡ್ ಅನ್ನೋದಕ್ಕಿಂತ ಇವನು ಸಾಗರ್ ಪಾಟೀಲ್ ಅವ್ರನ್ನ ಯಾವುದೋ ಒಂದು ರಹಸ್ಯವನ್ನು ತನ್ನ ಹತ್ರ ಇಟ್ಕೊಂಡು ಅವನ್ನ ಕೃಷ್ಣ ಮಾದರ್ನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಈ ರೀತಿ ಮಾಡದೇ ಇದ್ದರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅವನಿಗೆ ಹೆದರಿಸ್ಬಿಟ್ಟು ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬಂದಿರತಕ್ಕಂಥ ಅಂಶ. ಈಗ ಸಾಗರ್ ಪಾಟೀಲ್ನ ರಿಲೇಟಿವ್ ಇವನು ನಾಗನಗೌಡ ಪಾಟೀಲ್. ಸಾಗರ್ ಪಾಟೀಲ್ನ ಡ್ರೈವರು ಕೃಷ್ಣ ಮಾದರ್. ಸೊ ಇಲ್ಲಿ ಹತ್ತಿರದ ಒಂದು ಸಂಬಂಧ ಇರೋದಂಥದ್ದು ನಾವು ಕಾಣ್ಬೋದು. ಆದರೆ ಕೃಷ್ಣ ಮಾದರ್ ಮತ್ತು ನಾಗನಗೌಡ ಪಾಟೀಲ್ ಜಸ್ಟ್ ಫ್ರೆಂಡ್ಸ್. ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಇವರು 3 ಜನ ಕಂಡು ಬಂದಿರತಕ್ಕಂಥದ್ದು. ಮತ್ತು ಈಗಾಗಲೇ ಹೇಳಿದ ಹಾಗೆ ಒಬ್ಬ ಅಮಾಯಕ ಅಪ್ರಾಪ್ತ ಬಾಲಕನ್ನು ತಮ್ಮ ಕೃತ್ಯಕ್ಕೆ ಬಳಸ್ಕೊಂಡಿರ್ತಕ್ಕಂಥದ್ದು. ನಮ್ಮ ತನಿಖೆಯಲ್ಲಿ ಆ ಅಪ್ರಾಪ್ತ ಬಾಲಕನ ದುರುದ್ದೇಶ ಯಾವುದೂ ಕಂಡು ಬರದೇ ಇರೋದ್ರಿಂದ ಮತ್ತು ಕಾನೂನಿನ ಪ್ರಕಾರ ಆ ಮಗುವಿಗೆ ನಾವು ಏನು ಕಾನೂನು ಪ್ರಕಾರ ಅವರಿಗೆ ಒಂದು ಸಹಾಯ ಮಾಡಲಿಕ್ಕೆ ಆಗ್ತಾ ಇದೆಯೋ ಆ ರೀತಿ ಕಾನೂನಿನ ಅಡಿಯಲ್ಲಿ ಆ ಮಗುವನ್ನು ನಾವು ಈ ಕೃತ್ಯದ ಸಾಕ್ಷಿದಾರನಾಗಿ ಬಳಸ್ಕೊಂಡಿದ್ದೀವಿ ಹೊರತು ಆ ಮಗುವನ್ನು ನಾವು ಈ ಕೃತ್ಯದಲ್ಲಿ ಆರೋಪಿಯನ್ನಾಗಿ ನಾವು ತೋರಿಸ್ಕೊಂಡಿರೋದಿಲ್ಲ. ಆವತ್ತಿನ ದಿವಸ 11 ಜನ ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿತ್ತು. ಈಗಾಗಲೇ ನಾವು FSLಗೆ ಇದರದ್ದು ತಪಾಸಣೆ ಮಾಡಲಿಕ್ಕೆ ಕಳಿಸಿದ್ವಿ. ಅದರ ರಿಪೋರ್ಟ್ ಕೂಡ ನಮಗೆ ಆಲ್ರೆಡಿ ಬಂದಿದೆ. ಅದರಲ್ಲಿ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಕ್ಲೋರೋಸಿಲ್, ಕ್ಲೋರೋಪ್ಯಾರಿಫೇಸ್ ಮತ್ತು ಕ್ಲೋರೋಪ್ಯಾರಿಫೇಸ್ ಇದೇನು ಕ್ಲೋರೋಲೋಥರಿನ್ ಅಂತ ಇನ್ನೊಂದು ಅಂಶ, ಇದು ಪ್ರೊಫಿನೋಫೋಸ್, ಮತ್ತೊಂದು ಪ್ರೊಫಿನೋಫೋಸ್ ಅಂತ ಹೇಳಿ ಈ 3 ವಿಷಕಾರಿ ಅಂಶಗಳು ಆ ನಮ್ಮ ಸ್ಥಳದಲ್ಲಿ ಸಿಕ್ಕಿರ್ತಕ್ಕಂಥ ಕೃತ್ಯ ಸ್ಥಳದಲ್ಲಿ ಸಿಕ್ಕಿರ್ತಕ್ಕಂಥ ಬಾಟ್ಲಿನಲ್ಲಿ ಇದ್ದು ಅನ್ನೋಂಥದ್ದು ನಮಗೆ FSLನಿಂದ ಬಂದಿರತಕ್ಕಂಥ ವರದಿಯಲ್ಲಿದೆ. ಜಾತ್ರೆ ಇತ್ತು, ಪ್ರಸಾದ ಸೇವನೆ ಮಾಡಿ ಸುಮಾರು 40-50 ಜನರ ಸ್ಥಳೀಯ ಕೇಸ್ ಆಗಿತ್ತು. ಅದು ಆ್ಯಕ್ಚುಲಿ ಲಾಸ್ಟ್ ಜಾತ್ರೆ ಊರ ಜಾತ್ರೆ ಸರ್. ಊರ ಜಾತ್ರೆ ಹುಗ್ಗಿ ಮತ್ತು ಹೋಳಿಗೆ ಮಾಡಿದ್ವಿ ಸರ್. ಹುಗ್ಗಿ ಮಾಡೋ ಮಳೆ ಬರ್ತಾ ಇತ್ತು, ಮೇಲೆ ದುಡ್ಡಿನ ಶೀಟ್ ಇತ್ತು, ಅದು ಜಂಗೆಲ್ಲ ಒಳಗೆ ಬಿದ್ದು ಆ ಪ್ರಕರಣಕ್ಕೂ ಮತ್ತು ಇದಕ್ಕೂ ನಮಗೆ ಸದ್ಯಕ್ಕೆ ಯಾವುದೇ ಒಂದು ಸಂಬಂಧ ಕಂಡು ಬಂದಿರೋದಿಲ್ಲ. ಅವನು ಸಾಗರ್ ಪಾಟೀಲ್ ಈ ಶ್ರೀರಾಮ್ ಸೇನೆದು ತಾಲೂಕು ಅಧ್ಯಕ್ಷನಾಗಿದ್ದಾನೆ ಅನ್ನುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಫೇಟಲ್ ಎಸ್, ಮೇಜರ್ ಟ್ರಾಜಿಡಿ. ಇದು ಚಾಮರಾಜನಗರದಲ್ಲಿ ಒಂದು ದೇವಸ್ಥಾನದ ಚಾಮರಾಜನಗರ ಈ ಹುಲಿಕಟ್ಟೆ ಗ್ರಾಮದಲ್ಲಿ ಶಾಲೆಯ ನೀರಿನ ಟ್ಯಾಂಕಿಗೆ ವಿಷಕಾರಿ ವಸ್ತುವನ್ನು ಹಾಕಿರೋದ್ರ ಬಗ್ಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಒಂದು ಸ್ವಯಂ ಪ್ರೇರಿತ ದೂರನ್ನು ಕೂಡ ದಾಖಲು ಮಾಡಿಕೊಂಡಿದ್ರು. ಆ ವಿಚಾರವಾಗಿ ಸ್ವಯಂ
ಅಧ್ಯಕ್ಷರಾಗಿರ್ತಕ್ಕಂಥವರೇ ಬಂದು ಸ್ಥಳಕ್ಕೆ ಭೇಟಿ ನೀಡಿದರು. ಆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಅಲ್ಲಿವರೆಗೂ ಏನೇನಾಗಿದೆ, ಯಾವ ರೀತಿ ನಮ್ಮ ತನಿಖೆ ನಡೀತಾ ಇರೋದನ್ನು ಅವ್ರ ಗಮನಕ್ಕೆ ತಂದಾಗ ಅವರು ಕೂಡ ನಮ್ಮ ಪೊಲೀಸ್ ತಂಡದ ತನಿಖಾ ರೀತಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು.